ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶೂಸ್ ಡೈರಿ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹಾಫ್ ಡೇ ಟ್ರಿಪ್ ಹೋಗೋಣ ಅಂದ್ಬಿಟ್ಟು ರೈನ್ ಕೋಟ್ ಎಲ್ಲ ಹಾಕೊಂಡು ಫುಲ್ ರೆಡಿ ಆಗಿದ್ದೀನಿ. ಮಳೆ ಬರಂಗತ್ತಿದೆ ನೋಡಿ ಫುಲ್. ನನ್ನ ಮಗನವು ಬಿಟ್ಟು ಎಣ್ಣೆ ಕುಡಿದು ನೋಡು ನಮ್ಮ ತಲೆ ತಿನ್ನದ. ಅದಕ್ಕೆ ಇವಾಗ ರೆಡಿ ಆಗಿದ್ದೀನಿ, ಹೋಗೋಣ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸುಮ್ಮನೆ ಹೇಳ್ದೆ ಗಾಯ್ಸ್, ಮಳೆ ಏನೂ ಬರ್ತಾಯಿಲ್ಲ, ಫುಲ್ಲು ಬಿಸಿಲೇ ಇದೆ. ಆವಾಗಲೇ ಮಳೆ ಬರ್ತಾಯಿತ್ತು, ಅದಕ್ಕೆ ಅದು ಸ್ವಲ್ಪ ಒಣಗಲಿ ಅಂದ್ಬಿಟ್ಟು ಮತ್ತೆ ಹಾಕೊಂಡು ಬಿಸಿಲಲ್ಲೇ ಓಡಾಡ್ತಾ ಇದ್ದೆ ಅವಾಗಿಂದ. ಇವಾಗ ಹೋಗ್ತಾ ಇರೋದು ನಾನು ನಾರಾಯಣ ಸ್ವಾಮಿ ಬೆಟ್ಟಕ್ಕೆ. ಸನ್ರೈಸಿಗೆಲ್ಲ ಬರ್ತಾರೆ ಅಲ್ಲಿ, ಆದರೆ ನಾನು ಸನ್ಸೆಟ್ಗೆ ಹೋಗ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ, ಇದು ಕ್ಯಾಮ್ರಾ ಹಾಕಿದ್ದಾರೆ. ಹಾಕಿದ್ದು ಒಂದೇ ಸಲ ನಾನು ನೋಡೋದು ಆನ್ ಆಗಿರೋದು, ಅದಾದಮೇಲೆ ಯಾವತ್ತೂ ಆನ್ ಆಗಿರೋದು ನೋಡೇ ಇಲ್ಲ ಇದುವರೆಗೂ. ಇದೇ ನೋಡಿ ನೆಲ್ಗುಳಿ ಲೇಕು. ಈ ಕಡೆ ಲೇಕಲ್ಲಿ ನೀರಿಲ್ಲ, ಅದಕ್ಕೆ ಅದು ಲೇಕ್ ಥರ ಕಾಣ್ತಿಲ್ಲ. ಇನ್ನು ಸ್ಟ್ರೇಟ್ ಹಂಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲೊಂದು ಯೂ ಟರ್ನ್ ಇದೆ, ಈ ರೋಡ್ಗೆ ಹೋಗ್ಬೇಕು. ಯೂ ಟರ್ನ್ ತಗೊಂಡು ಹಂಗೆ ಸ್ಟ್ರೇಟ್ ಬಂದು ಇಲ್ಲಿ ಲೆಫ್ಟ್ ತಗೊಂಡ್ರೆ ಇದ್ರೊಳಗಡೆ ಹೋದ್ರೇ ನಾರಾಯಣ ಸ್ವಾಮಿ ಬೆಟ್ಟ ಸಿಗುತ್ತೆ. ಇಲ್ಲಿ ಯಾರೋ ತಾತ ಕೂತವ್ರೆ, ಆಯ್. ಮತ್ತು ಎಲ್ಲರೂ ಇನ್ನೊಂದು ಖುಷಿ ವಿಷಯ ಏನಂದರೆ ಕಿಪ್ಪಿ ಕೀರ್ತಿ ಮತ್ತು ಮುತ್ತು ಮತ್ತೆ ಒಂದಾಗಿದ್ದಾರೆ. ಜಸ್ಟ್ ಒಂದು 3 ಮಂತ್ ಆದ್ಮೇಲೆ ನಾವು ಮತ್ತೆ ಒಂದಾಗಿದ್ದೀವಿ. ಇದಕ್ಕೆ ಏನಾದ್ರು ಹೇಳ್ತೀವಿ? ಯಾವುದು ಅಂದರೆ ಬ್ಯಾಡ್ ಟೈಮ್. ಮನೇಲೇ ಕುತ್ಕೊಂಡು ನಿಮ್ಗೇನಾದ್ರು ಬೋರ್ ಆಗಿ ಸ್ವಲ್ಪ ವಿಲೇಜ್ ಸೈಡ್ಸ್ ಎಲ್ಲ ನೋಡ್ಕೊಂಬರ್ಬೇಕಂತ ಅನಿಸಿದ್ರೆ ಬೆಂಗಳೂರಿಂದ 30 ಕಿಲೋಮೀಟ್ರ್ ಅಷ್ಟೇ ಇರೋದು. ನಿಮಗೆ ಅಲ್ಲೇ ಈ ಕಡೆ ಬನ್ನಿ, 30 ಕಿಲೋಮೀಟ್ರ್ ಅಷ್ಟೇ. ಆದರೆ ಸುತ್ತಮುತ್ತ ಎಲ್ಲ ಹಳ್ಳಿನೇ ಇದೆ. ಇಲ್ಲೊಂದು ಚಿಕ್ಕ ಊರಿದೆ, ಇಲ್ಲಿ BMTC ಬಸ್ ಕೂಡ ಇದೆ. 226K ಮಾರ್ಕೆಟ್ ಬಸ್ಸು. ಬಂದು ಸೀದಾ ಇಲ್ಲೇ ರೈಟ್ ಅನ್ಕೋತೀನಿ ನಾನು ತುಂಬ ಸಲ. ಇಲ್ಲೇ ರೈಟು, ಯಾರ್ಡ್ಸ್ ಹತ್ರ ರೈಟು. ಸ್ಟ್ರೇಟ್ ಹಂಗೆ ಬಂದರೆ ಯಾರ್ಡ್ಸ್ ಸಿಗುತ್ತೆ. ಯಾರ್ಡ್ಸ್ ಹತ್ರ ಹಂಗೆ ರೈಟ್ ತೊಗೊಂಡು ಒಳಗಡೆ ಹೋಗ್ತಾ ಇರಬೇಕು. ಹಂಗೆ ಸ್ಟ್ರೇಟ್ ಬಂದರೆ ನಿಮ್ಗೆ ಇಲ್ಲಿ ದೊಡ್ಡ ಅರಳಿ ಮರ ಕಾಣುತ್ತೆ. ಅರಳಿ ಮರ ಹತ್ರ ಇಲ್ಲೇ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಹಿಂಗೆ ಸ್ಟ್ರೇಟ್ ಹೋದರೆ ನಿಮಗೆ ಡೈರೆಕ್ಟ್ ಬೆಟ್ಟದ ಮೇಲೇ ಹೋಗುತ್ತೆ. ಇಲ್ಲಿ ಯಾವುದೋ ಒಂದು ಸ್ಕೂಲ್ ಇದೆ, ಚೆನ್ನಾಗಿದೆ, ರೆಸಾರ್ಟ್ ಥರ. ಅದನ್ನು ಮೇಲಿಂದ ತೋರಿಸ್ತೀನಿ ಬನ್ನಿ, ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಗೇಟ್ ಹಾಕಿರ್ತಾರೆ, ಇದೆಲ್ಲ ಹೊಸದು ಕಟ್ತಾ ಇದ್ದಾರೆ ಇನ್ನು. ಬೆಟ್ಟದ ಮೇಲೆ ಹೋಗೋಕ್ಕೆ ನಿಮ್ಗೆ ಈ ಕಡೆಯಿಂದ ಸ್ಟೆಪ್ಸ್ ಕೂಡ ಇದೆ. ಇಲ್ಲಿ ರೋಡ್ ಕೂಡ ಇದೆ, ರೋಡಿಂದ ಆದ್ರೂ ಹೋಗ್ಬೋದು, ಸ್ಟೆಪ್ಸಿಂದ ಆದರೂ ಹೋಗ್ಬೋದು. ನಾನು ಬಂದಿದ್ದು ಸನ್ಸೆಟ್ ನೋಡೋಕ್ಕಂತ, ಆದರೆ ಇನ್ನೂ ಸನ್ನೆ ಸೆಟ್ ಆಗಿಲ್ಲ. ಅದಕ್ಕೆ ನಾನು ಗಾಡೀಲಿ ಹೋಗೋದು ಬೇಡ, ಫಸ್ಟ್ ಸ್ಟೆಪ್ಸಲ್ಲಿ ಹೋಗಿ ನೋಡೋಣ ಅಂತ ಸ್ಟೆಪ್ಸಲ್ಲಿ ಹೋಗ್ತಾಯಿದ್ದೀನಿ. ಇಲ್ಲಿ ಎಷ್ಟು ಸ್ಟೆಪ್ಸ್ ಇದೆ ಅಂತ ಗೊತ್ತಿಲ್ಲ, ಅದಕ್ಕೆ ಇವಾಗ ನಾನೇ ಲೆಕ್ಕ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅಲ್ಲಾಗಲೇ ಒಬ್ಬರು ಬರ್ತಾ ಇದ್ದಾರೆ ಇಳ್ಕೊಂಡು, ಅವ್ರನ್ನ ಕೇಳೋಣ ಇದೆ. ಅಣ್ಣ, ಎಷ್ಟು ಮೆಟ್ಲೈತೆ ಅಣ್ಣ? ಲೈಲಾ, ಮಂಜಣ್ಣ, ರೋಮಿಯೋ, ರಾಮಣ್ಣ, ದೇವದಾಸು, ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತ. ಅವ್ರಿಗೆ ಯಾಕೋ ಭಯ ಅನಿಸುತ್ತೆ, ಓಡೋಗ್ಬಿಟ್ರು. ಬನ್ನಿ ಎಷ್ಟು ಮೆಟ್ಲಿದೆ ಅಂತ ನೋಡ್ಕೊಂಡು ಹಂಗೆ ಹೋಗೋಣ. ಇದು ಮೊದಲನೇ ಮೆಟ್ಲು. ಇದು 10, 20, 30, 40. ಇಲ್ಲಿ ಯಾರೂ ಜಾಸ್ತಿ ಬರಲ್ಲ, ಅದಕ್ಕೆ ಇಲ್ಲಿ ಮೆಟ್ಲ ಮೇಲೆಲ್ಲ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಇಲ್ಲಿಗೆ 100 ಮೆಟ್ಲಾಯಿತು, ಇನ್ನೂ ಇದೆ ಮೇಲೆ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಕಾಣ್ತಾ ಇದೆ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಇಲ್ಲಿಂದ ಮತ್ತೆ ಮೆಟ್ಲು ಸ್ಟಾರ್ಟು. ಈಗ ಫುಲ್ ಮೇಲ್ಗಡೆ ಬಂದೆ, ಸ್ಟೆಪ್ಸ್ ಹತ್ಕೊಂಡೇನೆ. ಸ್ಟೆಪ್ಸ್ನ ಎಣ್ಸ್ಕೊಂಡು ಕೂಡ ಬಂದೆ. ಟೋಟಲಾಗಿ ನಿಮಗೆ 200, ಅಯ್ಯೋ ಮರ್ತೇ ಹೋಯ್ತು, ಅದು ಬಿಡಿ, 220, 70 ಎಷ್ಟೋ ಇದೆ ಒಟ್ಟಿನಲ್ಲಿ. ಇಲ್ಲಿಂದ ಬಂದರೆ ಸಾಕು, ಇಲ್ಲೇ ನಿಮಗೆ ದೇವಸ್ಥಾನ ಐತೆ, ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಯಾರು ಜನ ಜಾಸ್ತಿ ಯಾವಾಗಲೂ ಬಂದಿರಲ್ಲ. ಇಲ್ಲೊಂದು ಕಾರ್ ಬಂದಿದೆ, ಇಲ್ಲೊಂದು ಬೈಕ್ ಬಂದಿದೆ ಅಷ್ಟೇ. ಅವರು ಫೋಟೋ ವಿಡಿಯೋ ಮಾಡ್ಕೋತಾ ಇದ್ದಾರೆ. ಕಾರವ್ರು ಮಾತ್ರ ಇಲ್ಲಿ ಫ್ಯಾಮಿಲಿ ಬಂದಿದೆ, ಪೂಜೆ ಮಾಡಿಸ್ತಾ ಇದ್ದಾರೆ. ಈ ಕಡೆ ನೋಡಿ, ಈ ಬೆಟ್ಟಕ್ಕೆಲ್ಲ ಜಾಸ್ತಿ ಬರೋದು ನೇಚರ್ನ ಎಂಜಾಯ್ ಮಾಡೋಕ್ಕೆ. ಯಾಕಂದರೆ ಸಿಟಿಯಿಂದನೂ ಹತ್ರ ಇದೆ, 30 ಕಿಲೋಮೀಟ್ರ್ ಅಷ್ಟೇ. ಮತ್ತು ಇಲ್ಲಿ ನೋಡಿ,
ಈ ಥರ ಕುತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಇಲ್ಲೂ ಒಬ್ರು ಕೂತಿದ್ದಾರೆ, ಆದರೆ ಇವರು ಉಸಿರಾಡ್ತವ್ರೋ ಇಲ್ವೋ ಗೊತ್ತಿಲ್ಲ. ಅವಾಗಿಂದ ಹಂಗೆ ಕೂತವ್ರೆ, ಸ್ವಲ್ಪನೂ ಮೂಮೆಂಟೇ ಇಲ್ಲ. ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ. ಇದೇ ನಾರಾಯಣ ಸ್ವಾಮಿ ಟೆಂಪಲ್ಲು. ಇವಾಗ ಕ್ಲೋಸ್ ಆಗಿದೆ, ಎಷ್ಟು ಗಂಟೆ ಕ್ಲೋಸಿಂಗ್ ಅಂತ ಗೊತ್ತಿಲ್ಲ. ಅಲ್ಲಿರೋ ಆಂಜನೇಯ ಟೆಂಪಲ್ ಮಾತ್ರ ಓಪನ್ ಇದೆ, ಆದರೆ ಇದು 5 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಅನಿಸುತ್ತೆ. ಆಗಲೇ 5 ಗಂಟೆ ಆಗಿದೆ, ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಗೊತ್ತಿಲ್ಲ. ಈ ರೋಡಿಂದನೇ ನಾನು ಬಂದಿದ್ದು, ಅಲ್ಲೇ ಗಾಡಿ ಕೆಳಗಡೆ ಪಾರ್ಕ್ ಮಾಡಿರೋದು. ಆವಾಗಲೇ ಹೇಳಿದ್ನಲ್ಲ, ಒಂದು ಸ್ಕೂಲ್ ಚೆನ್ನಾಗಿದೆ, ಇಲ್ಲಿ ರೆಸಾರ್ಟ್ ಥರ ಇದೆ ಅಂತ. ಇದೆ, ಇದು ನೋಡಿ ಸ್ಕೂಲ್ ಥರನೇ ಅನಿಸಲ್ಲ, ಆದರೆ ಇದು ಒಂದು ಸ್ಕೂಲ್ ಅಂತೆ. ಇಲ್ಲೆಲ್ಲ ಫುಲ್ಲು ಸುತ್ತ ಬೆಟ್ಟಗಳೇ ಕಾಣ್ತಾ ಇದೆ. ಇನ್ನು ಆ ಕಡೆ ಹೋದರೆ ಆ ಕಡೆ ಎಲ್ಲ ಫಾರೆಸ್ಟೇ ಕಾಣುತ್ತೆ, ಆದರೆ ಸ್ವಲ್ಪ ಇದು ಸಿಟಿಗೆ ಹತ್ರ ಆಗಿರೋದ್ರಿಂದ ಯಾರಿಗೂ ಅಷ್ಟು ಗೊತ್ತಿಲ್ಲ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಲೇಔಟ್ ಎಲ್ಲ ಇದೆ, ನೀಟಾಗಿ ಏರ್ಪೋರ್ಟ್ ರೋಡ್ ಥರ ಕಾಣ್ತಾ ಇದೆ. ಇದು ಒಂದು ರೋಡ್ ಪಕ್ಕ ಒಂದು ರೋಡ್, ಒಂದು ರೋಡ್ ಪಕ್ಕ ಒಂದು ರೋಡು. ಇನ್ನು ಸನ್ಸೆಟ್ ಆಗೋ ಟೈಮ್ ಇದೆ, ಯಾಕಂದರೆ ಸೂರ್ಯ ಇನ್ನೂ ಮೇಲೆ ಇದ್ದಾನೆ, ಕೆಳಗಡೆ ಇನ್ನೂ ಬಂದಿಲ್ಲ. ಅದಕ್ಕೆ ನಾನು ಕೆಳಗಡೆ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಮೇಲ್ಗಡೆ ಬಂದುಬಿಡೋಣ ಅಂದ್ಕೊಂಡಿದ್ದೀನಿ. ನಾನು ಮುಂಚೆ ಇಲ್ಲಿ ತುಂಬ ಸಲ ಬಂದಿದ್ದೀನಿ, ಆದರೆ ಯಾವತ್ತೂ ಒಬ್ಬರೂ ನೋಡಿರಲಿಲ್ಲ. ಆದರೆ ಈ ಸಲ ಸ್ವಲ್ಪ ಜನ ಇದ್ದಾರೆ, ಅದಕ್ಕೆ ಅಲ್ಲೇನೋ ಸೈಲೆಂಟಾಗಿ ಕುತ್ಕೊಳ್ಳೋಕ್ಕೂ ಆಗಲ್ಲ, ಅವ್ರು ಸೌಂಡ್ ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು ಕೆಳಗಡೆ ಬಂದು ಗಾಡೀಲಿ ಹೆಂಗೆ ಹೋಗೋದು ಅಂತ ತೋರಿಸೋಣ ಅಂತ ಕೆಳಗಡೆ ಹೋಗ್ತಾಯಿದ್ದೀನಿ. ನಾನು ಬಂದೇ ಬಿಟ್ಟೆ, ಇಲ್ಲೇ ಇದೆ ಗಾಡಿ. ಇಲ್ಲೊಂದು ಚಿಕ್ಕದು ನೀರ್ದು ತೊಟ್ಟಿ ಇದೆ, ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ಟೆಪ್ಸಿಂದ ಹೋಗೋದು ಹಿಂಗೆ ಸ್ಟ್ರೇಟ್ ಹೋಗಬೇಕು. ಇವಾಗ ಗಾಡೀಲಿ ಹೋಗೋಣ. ಇಲ್ಲೇನೋ ಕಟ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಇಲ್ಲೇನೋ ಗುಂಡಿ ತೊಡ್ಬಿಟ್ಟಿದ್ದಾರೆ, ಬಾವಿ ಮಾಡ್ತವ್ರೆ ಅನಿಸುತ್ತೆ. ನಿಮಗೆ ಪಿಕಾಕ್ ಸೌಂಡ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಂತೂ ತುಂಬ ಪಿಕಾಕ್ಸ್ಗಳಿರುತ್ತೆ. ಒಂದು ಕಿಲೋಮೀಟರ್ ಇದೆ ಅಷ್ಟೇ ಕೆಳಗಡೆಯಿಂದ ಮೇಲೆ ಬೆಟ್ಟ ಹತ್ತಕ್ಕೆ. ಇಲ್ಲೊಂದು ವಾಶ್ರೂಮ್ ಇದೆ. ಸ್ಟ್ರೇಟ್ ಬಂದರೆ ಇಲ್ಲೇ. ಅದು ಪಾರ್ಕಿಂಗು, ಇಲ್ಲೇ ಟೆಂಪಲ್ಲು. ಹಿಂಗೆ ಈ ಕಡೆ ಸ್ಟೆಪ್ಸ್ ಇದೆ, ಇಲ್ಲಿಂದ ಇಳ್ಕೊಂಡು ಹೋದರೆ ಅಲ್ಲೊಂದು ಚಿಕ್ಕ ಕಲ್ಯಾಣಿ ಥರ ಇದೆ, ಅದನ್ನು ತೋರಿಸ್ತೀನಿ. ಕಲ್ಯಾಣಿ ಅಲ್ಲ, ಅದು ಸುಮ್ಮನೆ ನೀರು ನಿಂತ್ಕೊಂಡಿದೆ ಸ್ವಲ್ಪ, ಅದು ನೀರು ನೋಡಿ ಇದೆ ನೋಡಿ. ಅಲ್ಲಿ ಸ್ಟೆಪ್ಸು, ಅಲ್ಲಿಂದ ಇಳ್ಕೊಂಡು ಹಿಂಗೆ ಬಂದರೆ ಇಲ್ಲಿ ಸ್ವಲ್ಪ ನೀರು ನಿಂತ್ಕೊಂಡಿದೆ. ನಂದು ಫಸ್ಟ್ ವ್ಲಾಗಲ್ಲಿ ಕೂಡ ನೀವು ನಾಮ ನೋಡಿರ್ತೀರ, ಈ ವ್ಲಾಗಲ್ಲೂ ಕೂಡ ನೋಡಿ ನಾಮ, ಆದರೆ ಇದು ಸ್ವಲ್ಪ ದೊಡ್ಡ ನಾಮ ಅಷ್ಟೇ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಸನ್ಸೆಟ್ ಆಗೋಕ್ಕೆ ಇನ್ನೂ 1 ಅವರ್ ಟೈಮ್ ಇದೆ, ಅದಕ್ಕೆ ನಾನು ಇಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಅಷ್ಟರಲ್ಲಿ ನೀವು ಒಂದು ಸಿನಿಮೆಟಿಕ್ ಶಾಟ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಸ್ವಲ್ಪ ಕುತ್ಕೊಂಡು ಬೋರ್ ಆಗಿ ಇಲ್ಲೇ ಸ್ವಲ್ಪ ಓಡಾಡೋಕ್ಕೆ ಜಾಗ ಇತ್ತು, ಅದಕ್ಕೆ ಏನಿದೆ ಹೆಂಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಇವಾಗ ಬೆಟ್ಟದ ಮೇಲೆ ಬಂದು ಇನ್ನೂ ಒಂದು ಬೆಟ್ಟ ಹತ್ತಾ ಇದ್ದೀನಿ, ಹತ್ತೋಣ ಬನ್ನಿ. ಇಲ್ಲಿ ಯಾರೋ ಅಲ್ಲಿ ಹತ್ಬಿಟ್ಟು ಕೂತಿದ್ದಾರೆ 3 ಜನ. ನಾನು ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿಂದ ನೋಡಿ ಹೆಂಗೆ ಕಾಣ್ತಾ ಇದೆ. ಇಲ್ಲೆಲ್ಲ ಸುತ್ತಮುತ್ತ ಬರೀ ಫ್ಯಾಕ್ಟ್ರಿಗಳೇ ಇದೆ. ಅದಾದಮೇಲೆ ಈ ಕಡೆ ಇಲ್ಲೂ ಫ್ಯಾಕ್ಟ್ರಿ, ಆ ಕಡೆ ಅಲ್ಲೆಲ್ಲ ಸುತ್ತ ಇರೋ ಬರೋದೆಲ್ಲ ಫುಲ್ಲು ಫ್ಯಾಕ್ಟ್ರಿನೇ ಮೋಸ್ಟ್ಲಿ. ಇದು ಆ ಕಡೆ ಬಿಡದಿ ಸೈಡ್ ಅನಿಸುತ್ತೆ ಇದೆಲ್ಲ, ಅದಕ್ಕೆ ಫ್ಯಾಕ್ಟ್ರಿಗಳೇ ಅಲ್ಲಿ ದೂರದಲ್ಲಿ ಗಾಡಿಗಳು ಓಡಾಡ್ತಾ ಇರೋದು ಮಾತ್ರ ಕಾಣ್ತಿದೆ. ಇದರಲ್ಲಿ ಕ್ಯಾಮ್ರಾದಲ್ಲಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಝೂಮ್ ಮಾಡಿ ನೋಡ್ತೀನಿ. ಇದು ಹೈವೇ, ಯಾವುದೋ ಒಂದು ಹೈವೇ ಇದೆ ಇಲ್ಲಿ.
ಇನ್ನೇನು ಸನ್ಸೆಟ್ ಆಗೋ ಟೈಮು. ಸೂರ್ಯನಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಗೈಸ್. 6 ಗಂಟೆ ಆಗಿದೆ, ಹೋಗ್ಬೇಕು ಮುಳುಗಬೇಕು ಅಂತ ಏನಾರು ಇದೆಯಾ? ಇನ್ನೂ ಮುಳುಗೇ ಇಲ್ಲ, ಕಾಯ್ತಾನೇ ಇದ್ದೀನಿ ಅವಾಗಿಂದ. ಇನ್ನೂ ಅಲ್ಲೇ ಇದೆ, ಮುಳುಗೇ ಇಲ್ಲ. ಮನೆಗೆ ಹೋಗಬೇಕು, ಎಲ್ಲ ಕಾಯ್ತಾ ಇರ್ತಾರೆ ಅನ್ನೋದು ಏನು ಒಂಚೂರಾದರೂ ಗೊತ್ತಿದ್ದರೆ 6 ಗಂಟೆವರೆಗೂ ಮೇಲೆ ಇರ್ತಾ ಇರಲಿಲ್ಲ ಸೂರ್ಯ. ಗೈಸ್, ನನಗೆ ನರಸಿಂಹಸ್ವಾಮಿ ನಾರಾಯಣ ಸ್ವಾಮಿ ಕನ್ಫ್ಯೂಸ್ ಆಗಿ ಅವಾಗಿಂದ ಮಧ್ಯದಲ್ಲಿ ನರಸಿಂಹಸ್ವಾಮಿ ಅಂತ ಎಲ್ಲ ಹೇಳಿದ್ದೀನಿ. ಆದರೆ ಇದು ನರಸಿಂಹಸ್ವಾಮಿ ಅಲ್ಲ, ನಾರಾಯಣ ಸ್ವಾಮಿ. ಇದು ನಾರಾಯಣಪುರ. ಇವಾಗ ನಾನು ಲೊಕೇಶನಲ್ಲಿ ನೋಡಿದಾಗ ನನಗೆ ಕನ್ಫರ್ಮ್ ಆಗಿತ್ತು. ಗೈಸ್, ಸೂರ್ಯನಿಗೆ ಟೈಮ್ ಸೆನ್ಸ್ ಇಲ್ಲ ಅಂತ ಬೈದಿದ್ದಕ್ಕೆ ಕರೆಕ್ಟಾಗಿ ಸನ್ಸೆಟ್ಟೇ ಆಗಿಲ್ಲ ಇವತ್ತು. ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಹೆಂಗಾಗಿದೆ ನಾನು ಅಂತ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ ಹೋಗಿ. ನಾನು ಮುಂಚೆ ಬಂದಾಗೆಲ್ಲ ತುಂಬ ಸಖತ್ತಾಗಿ ಕಾಣ್ತಾ ಇತ್ತು ಸನ್ಸೆಟ್ಟು. ಆದರೆ ಈ ಸಲ ಫುಲ್ ಕ್ಲೌಡ್ಸೇ ಕವರ್ ಆಗಿಬಿಟ್ಟು ಏನೂ ಅಷ್ಟು ಸನ್ಸೆಟ್ಟೇ ಕರೆಕ್ಟಾಗಿ ಕಾಣಿಸಿಲ್ಲ. ಫುಲ್ಲು ಕ್ಲೌಡ್ಸೇ ಇತ್ತು. ಅದನ್ನು ನಿಮ್ಮ ಟೈಮ್ ಲಾಸ್ ನೋಡಿದ್ದೀರಾ. ಟೈಮ್ ಆಗಲೇ 7 ಗಂಟೆ, ಅದಕ್ಕೆ ನಾನು ಇಲ್ಲಿಂದ ಓಡ್ತಾ ಇದ್ದೀನಿ ಇವಾಗ. ಅಲ್ಲಿ ನೋಡಿ, ಅಲ್ಲಿ ಫ್ಯಾಕ್ಟ್ರಿಲಿ ಹೋಗ್ತಾ ಇರೋ ಹೊಗೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಫುಲ್ಲು ಇನ್ನೂ ಆ ಕಡೆಗೆಲ್ಲ ಕವರ್ ಆಗ್ತಾನೇ ಇದೆ. ಇದೇ ಏರ್ ಪೊಲ್ಯೂಷನ್ ಆಗೋದು. ಸನ್ಸೆಟ್ ಕೂಡ ನೋಡಿಲ್ಲ, ಪಿಕಾಕ್ ಸೌಂಡ್ ಕೂಡ ಈ ಸಲ ಜಾಸ್ತಿ ಕೇಳಿಸಿಲ್ಲ. ಮುಂಚೆ ನಾನು ಒಬ್ಬನೇ ಬಂದಾಗೆಲ್ಲ ವ್ಲಾಗೆಲ್ಲ ಏನು ಮಾಡ್ತಾ ಇರಲಿಲ್ಲ ಅವಾಗೆಲ್ಲ ಫುಲ್ ಸಕ್ಕತ್ತಾಗೇ ಇರ್ತಾಯಿತ್ತು. ಆದರೆ ಈ ಸಲ ಏನಕ್ಕೋ ಗೊತ್ತಿಲ್ಲ. ಸರಿ, ಹೋಗೋಣ ಬನ್ನಿ. ಟೈಮ್ 7:15 ಆಗಿದೆ. ಇವಾಗ ನೋಡಿ ಹೆಂಗೆ ಕಾಣ್ತಾ ಇದೆ, ಎಲ್ಲ ಕಡೆ ಫುಲ್ಲು ಲೈಟ್ ಆನ್ ಆಗೋಗಿದೆ. ಚೆಕ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಗಾಯ್ಸ್ ಹೊರಡೋಣ. ಫೋಟೋ ತಕ್ಕೊಡಿ ಅಂತ ಕೇಳಿದ್ರು. ಫ್ರೆಂಡ್ಸ್ ಬಂದಿದ್ದಾರೆ. ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ ಗಾಯ್ಸ್, ಏನಕ್ಕಂತ ಗೊತ್ತಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಈ ಥರ ಆಗೋದೇ ಇಲ್ಲ. ಐಡ್ಲಿಂಗ್ ಡೌನ್ ಆಗಿರೋಂಗಿದೆ, ಅದಕ್ಕೆ ಸ್ಟಾಪ್ ಹೋಗ್ತಾಯಿದೆ. ಫಸ್ಟು ಗಾಡಿ ಆಫ್ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ಹೋಗ್ಬಿಡ್ಬೇಕು. ಸನ್ಸೆಟ್ಟು ನೋಡಿಲ್ಲ, ಪಿಕಾಕ್ ಸೌಂಡು ಕೇಳಿಸಿಲ್ಲ, ಆದರೂ ಪರವಾಗಿಲ್ಲ. ಗಾಡಿ ಆಫ್ ಆಯಿತು, ಮತ್ತೆ ಡೌನು ಹೋಗುತ್ತೆ. ಪೆಟ್ರೋಲ್ ಇದೆ ಇನ್ನು, ಆದರೂ ಏನಕ್ಕೆ ಆಫ್ ಆಗ್ತಿದೆ ಅಂತ ಗೊತ್ತಿಲ್ಲ. ಹೋಗ್ಬಿಡೋಣ ಸ್ಪೀಡಾಗಿ. ಮತ್ತೆ ಆಫ್ ಆಯಿತು. ಮೊನ್ನೆ ತಾನೇ ರಿಪೇರ್ ಮಾಡಿಸಿದ್ದೆ, ಸ್ಟಾರ್ಟರ್ ಪ್ರಾಬ್ಲಮ್ ಇತ್ತು ಅಂತಾನೆ. ಇನ್ಕಮ್ ಟ್ಯಾಕ್ಸ್ ಹೊಸದು ಹಾಕ್ಸಿದ್ದೆ, ಮತ್ತೆ ಏನಾಯಿತು ಅದಕ್ಕೆ ಗೊತ್ತಿಲ್ಲ. ಫಸ್ಟ್ ಟೈಮು ಇಷ್ಟು ಲೇಟಾಗಿ ಹೋಗ್ತಾ ಇರೋದು ನಾನು. ಅದೇ ಸನ್ರೈಸ್ ನಂತರ ಟೈಮ್ ಲ್ಯಾಪ್ಸ್ ಹಾಕಿದ್ನಲ್ಲ, ಅದನ್ನ ನೋಡಿಕೊಂಡೇ ಕುತ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಟೈಮ್ ಲ್ಯಾಪ್ಸಲ್ಲಿ ಏನೂ ಚೆನ್ನಾಗೂ ಬಂದಿಲ್ಲ. ಇರಲಿ ಅಂದ್ಬಿಟ್ಟು ಒಂದು ಸ್ಟೋರಿ ಹಾಕಿದೆ ಅಷ್ಟೇ. ನೋಡಿ ಗಾಯ್ಸ್, ನೀವು ಆ ಕಡೆಯಿಂದ ಬರಬೇಕಾದ್ರೆ ಆರ್ಚ್ ಹತ್ರ ನಾನು ಆವಾಗಲೇ ಬರಬೇಕಾದ್ರೆ ಲೆಫ್ಟ್ ತಗೊಂಡಲ್ಲ, ಅದೇ ಆರ್ಚ್ ಇದು. ಇಲ್ಲಿ ಹಿಂಗೆ ಮೇನ್ ರೋಡ್ಗೆ ಹೈವೇಗೆ ಜಾಯ್ನ್ ಆದರೆ ಇಲ್ಲಿ ತವಾ ಫ್ರೈ ಆಗ್ತಾಯಿರ್ತಾರೆ ಯಾವಾಗಲೂ, ಮತ್ತು ಆ ಕಡೆ ಕೂಡ ಆಗ್ತಾಯಿರ್ತಾರೆ. ಆದರೆ ಇವತ್ತು ಯಾವುದು ಓಪನ್ ಇಲ್ಲ, ಮೋಸ್ಟ್ಲಿ ಶನಿವಾರ ಎಲ್ಲ ಕ್ಲೋಸ್ ಅನಿಸುತ್ತೆ. ಅದಕ್ಕೆ ನಾನು ಇವಾಗ ಹೈವೇ ಜಾಯ್ನ್ ಆದೆ, ಕನಕಪುರ ಹೈವೇ. ಇನ್ನೇನು 1 ಅವರ್ಗೆಲ್ಲ ಮನೆಗೆ ಹೋಗ್ಬಿಡ್ತೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಕೂಡ ಇರುತ್ತೆ. 1 ಅವರ್ ಆಗುತ್ತೆ ಹೋಗೋ ಅಷ್ಟರಲ್ಲಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.